ಮೈಸೂರಿನಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಸರ್ವೇಯರ್. ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಸರ್ವೇಯರ್ ಜಯಪ್ರಕಾಶ್ ಲೋಕ ಬಲೆಗೆ ಬಿದ್ದಿರುವ ಅಧಿಕಾರಿ. ಪೋಡಿ ಹಾಗೂ ದುರಸ್ತಿ ಮಾಡೋಕೆ ಲಂಚಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಹಾಗೇನೇ ಲಂಚ ಪಡೆಯುವಂತ ಸಂದರ್ಭದಲ್ಲಿ 1,20,000 ಹಣ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಸರ್ವೇಯರ್ ಜಯಪ್ರಕಾಶ್ ಲೋಕ ಬಲೆಗೆ ಬಿದ್ದಿರೋ ಅಧಿಕಾರಿ. ಪೋಡಿ ಹಾಗೂ ದುರಸ್ತಿ ಮಾಡೋಕೆ ಲಂಚಕ್ಕೆ ಈ ಅಧಿಕಾರಿ ಬೇಡಿಕೆಯನ್ನ ಇಟ್ಟಿದ್ದ. ಕಡಕೊಳದ ನಾರಾಯಣ ಎಂಬುವರ ಬಳಿ ಹಣಕ್ಕೆ ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ರು. ಮೈಸೂರಿನ ಮೈಲಾರಿ ಹೋಟೆಲ್ನಲ್ಲಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಹಣ ಸಮೇತ ಲೋಕ ಬಲೆಗೆ ಸರ್ವೇಯರ್ ಜಯಪ್ರಕಾಶ್ ಬಿದ್ದಿದ್ದಾರೆ. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಮೈಸೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಕೆಡ್ಡಾಕ್ಕೆ ಬಿದ್ದಿರೋದು ಸರ್ವೇಯರ್ ಜಯಪ್ರಕಾಶ್. 1,20,000 ರೂಪಾಯಿ ಹಣವನ್ನು ಲಂಚ ಪಡೆಯುವಾಗ ಸಿಕ್ಬಿದ್ದಿದ್ದಾರೆ. ಮೈಲಾರಿ ಹೋಟೆಲ್ಗೆ ಬರೋ ಕೇಳಿದ್ರು. ಅಲ್ಲಿ ಲಂಚದ ಹಣವನ್ನು ತಗೊಂಡು ವ್ಯಕ್ತಿಯೊಬ್ಬರು ಬಂದಿದ್ರು. ಇದೇ ಸಂದರ್ಭ ಸರ್ವೇಯರ್ ಜಯಪ್ರಕಾಶ್ ಬಂದು ಲಂಚದ ಹಣವನ್ನು ಪಡಿತಾ ಇದ್ದಾಗ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿ ಅವರನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಣದ ಸಮೇತ ಲಾಕ್ ಆಗಿರೋದು. ಸದ್ಯ ಅವರನ್ನ ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಮಾಹಿತಿ ಕೊಡ್ತಾರೆ ನಮ್ಮ ಮೈಸೂರು ಜಿಲ್ಲೆಯ ಪ್ರತಿನಿಧಿ ಪ್ರೇಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್, ಲಂಚ ಪಡೆಯುವಾಗ ಸರ್ವೇಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು, ಈ ಕಾರ್ಯಾಚರಣೆ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಸಂಪತ್ತ ಏನು ಇಂತಹದೊಂದು ಘಟನೆ ನಡೆಸಿರುವಂತದ್ದು ಮೈಸೂರು ಜಿಲ್ಲೆಯ ನಂಜನಗೂಡು ಭಾಗದಲ್ಲಿ ರೈತರ ರಕ್ತ ಇರ್ತಿದ್ದಂತ ಅಂದ್ರೆ ಜಮೀನಿನ ಪೋಡಿ ಮಾಡ್ಬೇಕಾದ್ರೆ ಮತ್ತೆ ಜಮೀನಿನ ಪಾಣಿ ಮಾಡ್ಬೇಕಾದ್ರೆ ಖಾತೆಗಳನ್ನ ಮಾಡ್ಬೇಕಾದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಸರ್ವೆ ಅಧಿಕಾರಿಯನ್ನ ಲೋಕಾಯುಕ್ತ ಬೆಲೆಗೆ ಬೆಳೆಸ್ಕೊಂಡಿರುವಂತದ್ದು. ನಿನ್ನೆ ಏನು ನಂಜನಗೂಡು ತಾಲೂಕಿನಲ್ಲಿ ಸರ್ವೆ ಮಾಡುವ ಸಂದರ್ಭದಲ್ಲಿ ಜಮೀನಿನ ಪೋಡಿ ಮಾಡ್ಬೇಕಾಗುತ್ತೆ. ರೈತರು ಸಾಲ ಸೋಲ ಮಾಡಿ ಕೊಡ್ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಇವರು ಎಷ್ಟೇ ಹಣಗಳು ಕೊಟ್ಟರು ಕೂಡ ಸರ್ವೇರು ಪೋಡಿಯನ್ನ ಮಾಡ್ತಾ ಇರ್ಲಿಲ್ಲ. ಹಂಗಾಗಿ ಲಂಚಕ್ಕೆ ಬೇಡಿಕೆ ಇಡ್ತಾರೆ, ನಾವು ಲಂಚ ಕೊಡ್ತೀವಿ, ಆಯ್ತು ಮಾಡ್ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಅಧಿಕಾರಿ ಆ ಸರ್ವೆ ಮಾಡಿ ಪೋಡಿ ಮಾಡೋದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಲಂಚವನ್ನ ಪಡೆಯುತ್ತಿದ್ದಂತ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಅವರನ್ನ ಸ್ಥಳದಲ್ಲೇ ಬಂಧನ ಮಾಡಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.